ಚಳ್ಳಕೆರೆ ತಾಲೂಕಲ್ಲಿ ಆಲ್ಮೋಸ್ಟ್ ಕಳೆದ ಒಂದು 3-4 ವರ್ಷದ ತೊಗರಿ ಬೆಳೆ ಯಥೇಚ್ಛ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ನಮ್ಮದು ಕಳೆದ ಬಾರಿನ 24,000 ಹೆಕ್ಟೇರಷ್ಟು ಬಿತ್ತನೆ ಆಗಿತ್ತು. ಈ ಬಾರಿ ಏನು ನಮ್ಮಲ್ಲಿ ಶೇಂಗಾ ಸ್ವಲ್ಪ ನಿರಾಸೆ ತೋರಿಸ್ತಿದ್ದಾರೆ. ತೊಗರಿ ಜಾಸ್ತಿ ಆಗ್ಬೋದು ಅಂತ ಒಂದು ಆಸಕ್ತಿ ಇದರಲ್ಲಿ ಇದ್ವಿ ನಾವು, ಬಟ್ ಮಳೆ ಸ್ವಲ್ಪ ಕೊರತೆ ಇದೆ. ಈ ಒಂದು ಪ್ರಸ್ತುತ ಪಟ್ಟಲ್ಲಿ ನಾವು ಏನು ನಮ್ಮಲ್ಲಿ ರಾಷ್ಟ್ರೀಯ ಬೇಳೆಕಾಳುಗಳ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ವಿಸ್ತೀರ್ಣನ ಜಾಸ್ತಿ ಮಾಡೋದಕ್ಕೆ ಇರುವಂಥ ಯೋಜನೆ NFSM ಯೋಜನೆಯಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಏನು ತೊಗರಿದು ಸುಮಾರು 185 ದಿನ ತಳಿಗಳು, ಹಳೆ ತಳಿಗಳಿದ್ದು. ಈಗ ಹೊಸ ತಳಿಗಳನ್ನ ಇದು GRG 152 ಅಂತ. ಈಗ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳನ್ನ ನಾವು ಪ್ರೋತ್ಸಾಹ ಮಾಡಬೇಕು ಉದ್ದೇಶದಿಂದ ಈ GRG 152 ಅನ್ನೋ ಒಂದು ವೆರೈಟಿ ತಳಿಯನ್ನು ನಾವು ಈ ಭಾಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸುಮಾರು ಇದು 145 ದಿನಗಳಿಗೆ ಇಳುವರಿಯನ್ನು ಕೊಡುವಂಥ ಬೆಳೆಯಾಗಿರ್ತದೆ. ನಾವು ಈ ಭಾಗದಲ್ಲಿ ಸಿದ್ದಾಪುರ ಭಾಗದಲ್ಲೇ ಸುಮಾರು ಈ ಒಂದು ಕಂಪ್ಲೀಟ್ ಸ್ಟೇಜಲ್ಲಿ ಸುಮಾರು 100 ಹೆಕ್ಟೇರಷ್ಟು ಇಲ್ಲೇ ಕೊಟ್ಟಿದ್ದೀವಿ. ಆದರೆ ಇದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೋಡೋಕ್ಕೋಸ್ಕರ ಮುಖ್ಯವಾಗಿ ನಾವು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡಾಗ ಈಗ ನಮ್ಮ ತೊಗರಿ ಯಥೇಚ್ಛವಾಗಿ ಆಗ್ತಿರೋ ಕಾರಣ ತಾಂತ್ರಿಕತೆ, ಬಿತ್ತೋದ್ರಿಂದ ಕಟಾವಾಗೋ ತಾಂತ್ರಿಕತೆ ಇದೆ. ಈ ಒಂದು ಪ್ಲಾಟ್ ಅಬ್ಸರ್ವ್ ಮಾಡ್ಬೋದು. ಮೆಕನೈಸ್ಡ್ ಸೀಡ್ ಡ್ರಿಲ್ಗಳಲ್ಲಿ ಬಳಸ್ಕೊಂಡು ನಾವು ಆ ತಾಂತ್ರಿಕತೆ ಬಳಸ್ಕೊಂಡು ಬಿತ್ತನೆ ಮಾಡಿದ್ದಾರೆ ರೈತರು. ಸೊ ಪ್ರಸ್ತುತ ಬೆಳೆ ಪರಿಸ್ಥಿತಿ ಚೆನ್ನಾಗಿದೆ. 15 ದಿನ ಆಗಿದೆಯಲ್ಲಪ್ಪ, 15 ದಿನ ಬೆಳೆ ಇದೆ ಇದು. ಆದರೆ ಈಗ ಮಳೆ ನಮಗೆ ಕಳೆದ ಜೂನ್ ತಿಂಗಳಲ್ಲೂ ಕೂಡ ಸುಮಾರು 27% ನಮಗೆ ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಆಗಿದೆ. ಈವನ್ ಜುಲೈಯಲ್ಲೂ ಕೂಡ ಈಗಲೇ ಒಂದು 3-4 ದಿನ ಆ ಮಳೆನೂ ಕೂಡ ಕೊರತೆ ಇದೆ ಅಂತ ಭಾವಿಸ್ತೀವಿ. ಸೊ ಈ ಒಂದು ಬೆಳೆಗೆ ಕನಿಷ್ಠ ಒಂದು ವಾರ 10 ದಿನದಲ್ಲಿ ಮಳೆ ಏನಾದರೂ ಬಂದರೆ ಆಶಾದಾಯಕವಾಗಿ ಬೆಳೆ ಇನ್ನೂ ಚೆನ್ನಾಗಾಗ್ತದೆ. ಪ್ರಸ್ತುತ ಹಂಗಾಮಲ್ಲಿ ಈ